ಹಾಗೆಲ್ಲ ಮಾಡಬಾರ್ದು. ನೀವು ಬನ್ನಿ ಇಲ್ಲೇ, ಬನ್ನಿ ಚಿಕ್ಕಪ್ಪ ಇಲ್ಲೇ ಬನ್ನಿ. ಇಲ್ಲಿ ನಿಂತ್ಕೊಳ್ಳಿ, ಇಲ್ಲೇ ನಿಂತಿರ್ಬೇಕು, ಇಲ್ಲೇ ನಿಂತಿರ್ಬೇಕು. ಗುರುಗಳೇ ಕ್ಷಮಿಸ್ಬಿಡಿ, ಅವರು ರುದ್ರ ಅಂತ ನಮ್ಮ ಚಿಕ್ಕಪ್ಪ ಸ್ವಲ್ಪ ದಿನ ನಮ್ಮಿಂದ ದೂರ ಇದ್ರು. ಈಗ ಮತ್ತೆ ನಮ್ಮ ಮನೆಗೆ ಬಂದಿದ್ದಾರೆ. ಅವ್ರಿಗೆ ಹಳೇದೆಲ್ಲ ನೆನಪು ಹೋಗಿದೆ, ಅದಕ್ಕೆ ಸ್ವಲ್ಪ ವಿಚಿತ್ರವಾಗಿ ಬಿಹೇವ್ ಮಾಡ್ತಿದ್ದಾರೆ. ನೀವು ಕ್ಷಮಿಸಿ, ಏನು ತಪ್ಪು ತಿಳ್ಕೊಬೇಡಿ. ಬನ್ನಿ ಗುರುಗಳೇ. ಚಿಕ್ಕಪ್ಪ ಬನ್ನಿ, ನೀವು ಬನ್ನಿ ಹೇಳ್ತೀನಿ, ಬನ್ನಿ. ಏನೇ ಬಂದರೂ ನಮ್ಮ ಬೆಂಗಾವಲಿಗೆ ಬಾಬಾ ಅಂತೂ ಇದ್ದೇ ಇದ್ದಾರಲ್ಲ. ಇದ್ರ ಬಗ್ಗೆ ಬಾಬಾನೂ ಒಂದು ಮಾತು ಕೇಳ್ತೀನಿ. ಬಾಬಾ 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 ಬಾಬಾ. ಜೈ ಮಹಾಕಾಲ. ಹೇಳು ವಿಷ್ಣು, ಇದಕ್ಕಿದ್ದಾಗೆ ನನ್ನನ್ನು ನೆನೆಸ್ಕೊಳ್ಳೋ ಅಗತ್ಯ ಏನಿತ್ತು? ಬಾಬಾ, ಅದು ನಮ್ಮ ಜ್ಯೋತಿಷಿಗಳು ನನ್ನ ಜಾತಕವನ್ನು ನೋಡಿ ಇನ್ನು 3 ದಿನಗಳಲ್ಲಿ ನಿನಗೆ ನಾಗಿಣಿಯಿಂದ ಗಂಡಾಂತರದೆ ಅಂತ ಹೇಳಿದರು. ನೋಡು, ನಾನು ಕೊಟ್ಟಿರೋ ತಾಯ್ತ ನಿನ್ನ ಕುತ್ತಿಗೆಲಿರೋವರೆಗೂ ಯಾವ ನಾಗಿಣಿಯಿಂದಲೂ ಏನೂ ತೊಂದರೆ ಆಗೋದು. ಧೈರ್ಯವಾಗಿ. ಬಾಬಾ, ಇನ್ನೊಂದು ವಿಷಯ ಹೇಳು. ಅಲ್ಲ, ಸತ್ತಿರೋರು ಮತ್ತೆ ಬದುಕಿ ಬರೋದಕ್ಕೆ ಸಾಧ್ಯ ಇದೆಯಾ? ಅದು ತುಂಬಾ ದಿನಗಳು ಕಳೆದ ನಂತರ. ಸಾಧ್ಯನೇ ಇಲ್ಲ. ಒಬ್ಬ ವ್ಯಕ್ತಿ ಸತ್ತು ಮತ್ತೆ ಬದುಕು ಬಂದಿರೋ ಉದಾಹರಣೆ ಈ ಪ್ರಕೃತಿಯಲ್ಲೇ ಇಲ್ಲ, ಪ್ರಪಂಚದ ಇತಿಹಾಸದಲ್ಲೇ ಇಲ್ಲ. ಆದ್ರೆ ಪುನರ್ಜನ್ಮ ಅನ್ನೋದು ಸತ್ಯ. ಒಬ್ಬರ ಹಾಗೆ ಇನ್ನೊಬ್ಬ ಇರೋದು ನಿಜ. ಯಾಕೆ ಯಾಕೆ ನೀನು ಈ ಪ್ರಶ್ನೆ ಕೇಳ್ತಾ ಇದೀಯಾ? ಹೇಳ್ತೀನಿ ಬಾಬಾ, ಆದರೆ ಅದಕ್ಕೂ ಮೊದಲು ಈ ತಕ್ಷಣಕ್ಕೆ ನಾನು ನಿಮ್ಮನ್ನ ಭೇಟಿ ಮಾಡಬೇಕು. ನೀನೀಗ ಮಾತಾಡ್ತಿರೋ ದಾಟಿ ನೋಡಿದ್ರೆ ಏನೋ ಮುಖ್ಯವಾದ ವಿಚಾರ ಇರೋ ಹಾಗಿದೆ. ಹೌದು ಬಾಬಾ. ಹಾಗಾದ್ರೆ ಈಗಲೇ ನನ್ನ ಮೂಲ ಸ್ಥಳಕ್ಕೆ ಬಾ. ಈಗಲೇ ಬಂದ್ಬಿಡು, ನಾನು ಬಿಡುವು ಮಾಡ್ಕೊಂಡು ಕಾಯ್ತಾ ಇರ್ತೀನಿ. ಸರಿ ಬಾಬಾ, ಸರಿ. ಜೈ ಮಹಾಕಾಲ. ಆದಷ್ಟು ಬೇಗ ನಾನು ಬಾಬಾನ ಮೀಟ್ ಮಾಡಬೇಕು. ಅದು ಬೇರೆಯವ್ರನ್ನ ಎದುರಿಸ್ತಾರ? ಮೊದಲೇ ಗುರುಗಳು ಸಾಧುಗಳು, ಪೂಜೆ ಪುನಸ್ಕಾರ ವೇದ ಧ್ಯಾನ ಅಂತ ಸೈಲೆಂಟ್ ಆಗಿರೋ ಜನ. ಅಂಥದ್ರಲ್ಲಿ ನೀವೀಗೆಲ್ಲ ಎದುರಿಸ್ತೀರಾ? ಛೇ, ಅರ್ಜುನ್ ಅವ್ರು ಇಲ್ಲೇ ಇದ್ದಾರಲ್ಲ, ಈಗ ಇವನನ್ನ ಹೇಗೆ ಪರೀಕ್ಷೆ ಮಾಡೋದು? ಅಮೃತ ಅವರೇ, ಅಲ್ಲೇ ನಿಂತ್ಕೊಂಡು ಏನ್ ಮಾಡ್ತಾ ಇದ್ದೀರಾ? ಬನ್ನಿ ಒಳಗೆ. ಏನಿಲ್ಲ, ಚಿಕ್ಕ ಮಾವಂಗೆ ಏನಾದರೂ ಬೇಕಾ ತಂದ್ಕೊಡ್ಲಾ ಅಂತ ಕೇಳೋಣ ಅಂತ ಬಂದೆ. ನೀವು ಮಾತಾಡ್ತಾ ಇದ್ದೀರಲ್ಲ, ಮಾತಾಡಿ, ನಾನು ಆಮೇಲೆ ಬರ್ತೀನಿ. ನಿಮ್ಗೇನೋ ವಿಷಯ ಹೇಳಬೇಕು, ಬನ್ನಿ ಬನ್ರಿ.
ಪ್ಲೀಸ್ ಹಾಗೆಲ್ಲ ಅಮೃತ ಅವ್ರನ್ನ ಹೆದರಿಸ್ಬೇಡಿ. ನಾನು ಆಗಲೇ ಹೇಳ್ದೆ ತಾನೆ. ಅಮೃತ ಅವರೇ, ನಿಮ್ಮ ಹತ್ರನೂ ಹೇಳಬೇಕು. ನೀವಿಲ್ಲೇ ಇರಿ. ಅಮೃತ ಅವರೇ, ಚಿಕ್ಕಪ್ಪ ನಿಮ್ಮನ್ನ ಮತ್ತೆ ಗುರುಗಳನ್ನ ನೋಡಿದ್ರೆ ಮಾತ್ರ ಈ ರೀತಿ ವಿಚಿತ್ರವಾಗಿ ಬಿಹೇವ್ ಮಾಡ್ತಿರೋದು. ವಾಸುದೇವ ಅವ್ರನ್ನ ಏನ್ರಿ ಎಲ್ಲೋ ಹೊರಗೆ ಹೊರಟಿರೋ ಹಾಗಿದೆ? ಅವಸರವಾಗಿ ರೆಡಿ ಬೇರೆ ಆಗ್ತಾ ಇದ್ದೀರಾ ನೀವು? ಹೊರಟಿರೋ ಹಾಗೆಲ್ಲ ಹೋಗ್ತಾ ಇದ್ದೀನಿ. ನೀವ್ ಎಲ್ಲಿಗೆ ಹೋಗ್ತಿದ್ದೀರಾ ಅಂತ ನಾನು ಕೇಳೋದಿಲ್ಲ. ನಾನು ನಿಮ್ಮನ್ನ ಹೊರಗೆ ಹೋಗೋಕ್ ಬಿಡೋದಿಲ್ಲ. ತುಂಬಾ ಮುಖ್ಯವಾದ ಕೆಲಸ ಇದೆ. ನನಗೆ ನಿಮ್ ಪ್ರಾಣಕ್ಕಿಂತ ಮುಖ್ಯವಾದದ್ದು ಈ ಪ್ರಪಂಚದಲ್ಲಿ ಬೇರೆ ಯಾವುದೂ ಇಲ್ಲ ರೀ. ಹಠ ಮಾಡಬೇಡ ಹೇಮಾ. ನಾನು ಯಾಕೆ ಹಠ ಮಾಡ್ತಾ ಇದ್ದೀನಿ ಅಂತ ನಿಮಗೆ ಗೊತ್ತಿಲ್ವಾ? ಜ್ಯೋತಿಷಿ ಹೇಳಿರೋದನ್ನ ಇಷ್ಟು ಬೇಗ ಮರ್ತ್ಬಿಟ್ರೆ ಹೇಗೆ ನೀವು? ಅದ ನೀನ್ ಆತಂಕಕ್ಕೆ ಕಾರಣ ಆಗಿರೋದು. ನೋಡು ಹೇಮಾ, ಬಾಬಾ ಕೊಟ್ಟಿರೋ ತಾಯ್ತ ನನ್ನ ಕೊಳ್ಳಲ್ಲಿರೋ ತನಕ ಆ ನಾಗಿನಿ ನನ್ನನ್ನು ಏನು ಮಾಡೋಕ್ಕಾಗೋದಿಲ್ಲ. ತಲೆ ಗಟ್ಟಿ ಇದೆ ಅಂತ ಬಂಡೆಗೆ ಚಚ್ಕೊಳಕ್ಕಾಗತ್ತಾ? ನೀವೆಲ್ಲೂ ಹೋಗೋ ಹಾಗಿಲ್ಲ. ನಾನಂತೂ ನಿಮ್ಮನ್ನು ಬಿಡೋದಿಲ್ಲ. ಹೇಮಾ, ಅನಾವಶ್ಯಕವಾಗಿ ಭಯ ಪಡೋದ್ರಿಂದ ಯಾವ ಪ್ರಯೋಜನವೂ ಇಲ್ಲ. ನೋಡು ಹೇಮಾ, ನಿನಗೆ ನನ್ನ ಜೀವ ಎಷ್ಟು ಮುಖ್ಯನೋ ನಿಮ್ಮೆಲ್ಲರ ಸಂತೋಷ ಅಷ್ಟೇ ಮುಖ್ಯ ನನಗೆ. ನಾನೀಗ ಹೊರಗಡೆ ಹೋಗ್ತಿರೋದು ನಿಮ್ಮೆಲ್ಲರಿಗೋಸ್ಕರ. ದಯವಿಟ್ಟು ನನ್ನ ಕರಿಬೇಡ, ಬೇಗ ಬಂದ್ಬಿಡ್ತೀನಿ. ಅಯ್ಯೋ ದೇವ್ರೆ, ಇವ್ರಿಗೆ ಯಾವ ಭಾಷೆಯಲ್ಲಿ ಯಾವ ರೀತಿಯಲ್ಲಿ ಹೇಳಬೇಕು ಅಂತಾನೆ ಗೊತ್ತಾಗ್ತಾ ಇಲ್ವಲ್ಲಪ್ಪ. ಒಳ್ಳೇದು ಮಾಡಪ್ಪ. ಎಲ್ಲಿಗೆ ಹೋಗ್ತಾ ಇದ್ದಾನೆ ವಿಷ್ಣು? ಈ ಜ್ಯೋತಿಷ್ಯ ಮನೆಗೆ ಬಂದಾಗ್ಲಿಂದ ಏನೋ ನಡೀತಾ ಇದೆ. ಅದು ಏನಂತ ತಿಳ್ಕೊಳ್ಬೇಕು. ಹಾಗೆ ತಿಳ್ಕೊಳ್ಬೇಕಂದ್ರೆ ನಾನು ಇವನನ್ನ ಹಿಂಬಾಲಿಸಲೇಬೇಕು. ನನ್ನನ್ನ ಈ ರೀತಿ ಭಯ ಕಾಡ್ತಾ ಇದೆ. ಹಿಂದೆ ಯಾವತ್ತೂ ಈ ತರಹದ ಭಯ ನನ್ನ ಕಾಡಿರ್ಲಿಲ್ಲ. ಇಲ್ಲಿ ಆ ಅಪರಿಚಿತ ವ್ಯಕ್ತಿ ಬಂದು ನನ್ನ ಮುಂದೆ ಆ ರೀತಿ ವಿಚಿತ್ರವಾಗಿ ವರ್ತಿಸಿದಾಗ ನನ್ನಲ್ಲಿ ಆ ಭಯ ಶುರುವಾಗಿದೆ. ಇಷ್ಟಕ್ಕೂ ಆ ಮನುಷ್ಯ ಯಾರು? ನನಗೂ ಅವನಿಗೂ ಏನ್ ಸಂಬಂಧ? ಅವನು ನೋಡ್ತಾ ಇದ್ರೆ ನನಗೆ ಯಾಕೆ ಈ ತರಹದ ಭಯ ಶುರುವಾಯಿತು? ಇಲ್ಲ, ಇನ್ನು ನಾನು ಇಲ್ಲೇ ಇದ್ರೆ ನನಗೆ ಯಾವುದೋ
ಯಾವುದೋ ಅಪಾಯ ಕಾಯ್ತಾ ಇದೆ ಅಂತ ನನಗನ್ಸ್ತಾ ಇದೆ. ಏನ್ ಮಾಡ್ಲಿ ಏನ್ ಮಾಡ್ಲಿ ಏನ್ ಮಾಡ್ಲಿ? ಏನಂದ್ರೆ ಗುರುಗಳನ್ನ ನೋಡಿದ್ರು ಹೀಗೆ ಆಡಿದ್ರಾ? ಹೌದು. ನೀವ್ಯಾವಾಗ ನೋಡಿದ್ರಿ? ಈಗ ಸ್ವಲ್ಪ ಹೊತ್ತಿಗೆ ಮುಂಚೆ ಗುರುಗಳನ್ನ ಮಾತಾಡ್ಸೋಣ ಅಂತ ಅವ್ರ ರೂಮ್ಗೆ ಹೋಗಿದ್ದೆ. ಆಗ ಚಿಕ್ಕಪ್ಪ ವಿಕಾರವಾಗಿ ನಗುತ್ತಾ ಅವ್ರ ಮುಖದ ಹತ್ರ ಮುಖ ಇಟ್ಟು ವಿಚಿತ್ರವಾಗಿ ಕಣ್ಣುಗಳನ್ನ ಬಿಟ್ಟು ಅವ್ರನ್ನ ಹೆದರಿಸೋದಕ್ಕೆ ಪ್ರಯತ್ನ ಪಡ್ತಾಯಿದ್ರು. ನಿಮ್ಮನ್ನ ಮತ್ತೆ ವಾಸುದೇವ್ ಅವ್ರನ್ನ ನೋಡಿದ್ರೆ ಮಾತ್ರ ಈ ರೀತಿ ರಿಯಾಕ್ಟ್ ಮಾಡ್ತಿದ್ದಾರೆ. ಅದೇ ಯಾಕೆ ಅಂತ ನನಗೂ ಅದೇ ಅರ್ಥ ಆಗ್ತಾ ಇಲ್ಲ. ನನ್ನ ಕಂಡ್ರೆ ಶಿವನಿಗೆ ಕೋಪ ದ್ವೇಷ ಎರಡೂ ಇದೆ ಅನ್ನೋದು ನನಗೆ ಗೊತ್ತಿರೋದೆ. ಯಾಕೆಂದ್ರೆ ಶಿವನನ್ನ ನಾನೇ ಕೊಂದಿದ್ದು. ಆದ್ರೆ ಗುರುಗಳ ಮೇಲೆ ಯಾಕೆ ಕೋಪ ಇವನಿಗೆ? ಇವನು ಸಾಯೋದಕ್ಕಿಂತ ಮುಂಚೆ ಗುರುಗಳಿಗೂ ಇವನಿಗೂ ಏನಾದ್ರೂ ಸಂಬಂಧ ಇರ್ಬೋದಾ? ಏನಿರ್ಬೋದು? ಗುರುಗಳಿಗೆ ಇವನೇನಾದ್ರೂ ತೊಂದರೆ ಮಾಡಿರ್ಬೋದಾ? ಅಮೃತವ್ರೆ, ಏನು ಯೋಚನೆ ಮಾಡ್ತಿದ್ದೀರಾ? ಏನೂ ಇಲ್ಲ. ಚಿಕ್ಕಪ್ಪ, ಚಿಕ್ಕಪ್ಪ, ಇವ್ರು ನಿಮ್ಗೆ ನೆನಪಿದ್ದಾರಾ? ನಾನು ಯಾರು ಅಂತ ನಿಮಗೆ ಗೊತ್ತಾ? ನಾವೆಲ್ಲಿ ಭೇಟಿಯಾಗಿದ್ವಿ ಅಂತ ಗೊತ್ತಾ? ಓ ಗೊತ್ತು. ಚಿಕ್ಕಪ್ಪ, ನಿಮಗೆ ನನ್ನ ಮದುವೆ ಜ್ಞಾಪಕ ಇರಬೇಕಲ್ವಾ? ಅದೇ ನೀವು ಹಾಡಿದ್ದು ಕುಣಿದಿದ್ದು ಇದೆಲ್ಲ ಜ್ಞಾಪಕ ಇಲ್ವಾ? ಯಾಕೋ ಇವನ ಮೇಲೆ ಅನುಮಾನ ಜಾಸ್ತಿ ಆಗ್ತಾ ಇದೆ. ನಾನು ಕೇಳಿದ್ರೆ ಹ್ಞೂ ಅಂತಾನೆ, ಅರ್ಜುನ್ ಅವ್ರು ಕೇಳಿದ್ರೆ ಜ್ಞಾಪಿಸ್ಕೊಳ್ಳೋ ಥರ ನಾಟಕ ಆಡ್ತಾನೆ. ನಿಜವಾಗ್ಲೂ ಇವನಿಗೆ ಮತಿಭ್ರಮಣೆ ಆಗಿಲ್ಲ.
ಏನ್ ಹಾಗೆ ಹೇಳ್ದ ವಿಷ್ಣು? ಸತ್ತು ಸುಮಾರು ದಿನ ಆದ್ಮೇಲೆ ಯಾವುದೇ ವ್ಯಕ್ತಿ ಬದುಕು ಬರೋದಕ್ಕೆ ಸಾಧ್ಯನೇ ಇಲ್ಲ. ಇವನ್ ಹಾಗೆ ಕನಸ್ಕಂಡು ನನ್ನ ಹತ್ರ ಈಗ ಹೇಳದ್ನ. ನಮಸ್ತೆ ಬಾಬಾ. ಬಾ ವಿಷ್ಣು. ನಮ್ಮ ರುದ್ರ ಬರೀಕ್ ಬಂದಿದ್ದಾನೆ. ರುದ್ರ ಬರೀಕ್ ಬಂದಿದ್ದಾನೆ.